ಇದೆಲ್ಲ ಇದು ಹಿಂಗೆಲ್ಲ ಮಾತಾಡಿದ್ರೆ ಕೋಪದಲ್ಲಿ ಎಲ್ಲ ಆಸ್ತಿನ ಹಿಂಗೆ ಕೊಟ್ಟು ಹೋಯ್ತಾರ ಅಂತ ನಂದಿ ಹೇಳಿದ್ಲು. ಇವ್ರು ನೋಡಿದ್ರೆ ಬರೀ ಲುಕ್ ಕೊಟ್ಟು ಹೋಯ್ತಾರಲ್ಲ. ಏಯ್, ನನ್ನ ಹೆಸರಿಟ್ಟು ಕೂಗೋಷ್ಟು ಧೈರ್ಯ ಬಂತ ನಿನಗೆ? ಯಾರು ನೀವು? ನನ್ನ ಮೇಲೆ ಏನ್ ಕೋಪ ನಿಮ್ಗೆ? ನಮ್ಮ ಪಾಡಿಗೆ ನಾವು ಬದುಕ್ತಾ ಇದ್ರೆ ನಮ್ಮನ್ನ ಯಾಕೆ ಕೆಣಕ್ತಾ ಇದ್ದೀರಾ? ಕಾದಂಬರಿ, ಮಾತಾಡಿ ಯಾಕೆ ಹೀಗೆ ಮಾಡಿದ್ರಿ? ಏಯ್, ಏನು ಮಾತಾಡ್ತಾ ಇದೆಯಾ ನೀನು? ಹಾಂ, ನಾನೇನು ಮಾಡಿದೆ? ನಾಟಕ ಮಾಡಬೇಡಿ. ಮಾಡಿದ್ದೆಲ್ಲ ನೀವೇ ಅಂತ ನನಗೆ ಚೆನ್ನಾಗಿ ಗೊತ್ತು. ಏನಾಗಿದೆ ನಿನಗೆ? ಫಸ್ಟ್ ಆಫ್ ಆಲ್ ನಿನ್ನ ನಮ್ಮ ಮನೆ ಒಳಗೆ ಬಿಟ್ಟಿದ್ದೆ ತಪ್ಪು. ಸೆಕ್ಯೂರಿಟಿ, ಶಟ್ ಅಪ್, ಶಟ್ ಅಪ್, ಶಟ್ ಅಪ್. ನಿಮಗೇನಾಗಿದೆ ಅಂತ ನಾನು ಕೇಳಬೇಕು. ನನ್ನ ರಾಮವ್ರನ್ನ ಕಿಡ್ನಾಪ್ ಮಾಡಿ ಬೆಂಗಳೂರು ತುಂಬ ಅಲಿಸಿ ರಾಮವ್ರ ಪ್ರಾಣ ಜೊತೆ ಆಟ ಆಡ್ತೀರಾ? ನಾನು ಅವತ್ತು ಜನರ ಪರವಾಗಿ ನಿಮ್ಮನ್ನ ಪ್ರಶ್ನೆ ಮಾಡಿದೆ ಅನ್ನೋ ಸಿಗ್ತಾ ನಿಮ್ಗೆ? ಯಾಕೇನು ಮಾತಾಡ್ತಾ ಇಲ್ಲ? ಬಾಯ್ ಬಿಡಿ ಕಾದಂಬರಿ. ಓ, ನನಗೆ ಹೇಗೆ ಇದೆಲ್ಲ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಿದ್ದೀರಾ? ಎಷ್ಟೇ ದೊಡ್ಡ ಕ್ರಿಮಿನಲ್ ಆದ್ರೂ ಒಂದು ಸಣ್ಣ ಸುಳಿವು ಬಿಟ್ಟು ಹೋಗ್ತಾರೆ ಅಂತ ಹೇಳ್ತಾರೆ. ನಿಮ್ಮ ಸೆಲ್ ಫೋನ್ ರಿಂಗ್ ಟೋನ್ ನಿಮ್ಮನ್ನ ಕ್ರಿಮಿನಲ್ ಅಂತ ತೋರಿಸ್ಕೊಡ್ತು ಕಾದಂಬರಿ. ಅಯ್ಯೋ ಜಾನಕಿ, ನಿನಗೆ ನನ್ನನ್ನು ನಂಬೋದು ಬಿಟ್ಟು ಬೇರೆ ಆಪ್ಷನ್ ಇದೆಯಾ ಹೇಳು? ಇಲ್ಲ ಅಲ್ವಾ? ಸೊ ನಾನು ಹೇಳೋದನ್ನು ಕೇಳು. ಓಹೋ, ಲ್ಯಾಂಡೇ ಇಲ್ವಾ? ಗಾಡ್, ಚಂದ್ರಿ ಫೋನ್ ಮಾಡಿದ್ರಿಂದ ಇದೆಲ್ಲ ಗೊತ್ತಾಗಿರೋದು. ಏನು ರಿಂಗ್ ಟೋನ್? ಆ ಥರದ ರಿಂಗ್ ಟೋನು ನನ್ನ ಒಬ್ಳ ಹತ್ರನೇ ಇರೋ ಅನ್ನೋ ಹಾಗೆ ಮಾತಾಡ್ತಿದ್ಯಲ್ಲ? ಆ ಥರದ ರಿಂಗ್ ಟೋನ್ ನೀವೊಬ್ಬರೇ ಇಟ್ಕೊಂಡಿದ್ದೀರಾ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನನಗೆ ಗೊತ್ತಿರೋರಲ್ಲಿ ನೀವೊಬ್ಬರೇ ಇಟ್ಕೊಂಡಿರೋದು. ನೀವೇ ಇದನ್ನೆಲ್ಲ ಮಾಡಿರೋದು. ಹೌದು ಕಣೆ, ಇದನ್ನೆಲ್ಲ ಮಾಡಿದ್ದು ನಾವೇ. ಅವ್ವ, ಅದು ಒಸಿ ಆಪ್ತಾಗ ಮಾತಾಡ್ಬಿಟ್ಟೆ. ಏನು ಮನ್ಸಾಗಿ ಮಾಡಿಕಬೇಡಿ. ಹಾಂ, ಅದು ಅವ್ರ ಮೇಲೆ ಇದ್ದಿದ್ದು ಕೋಪದಾಗೆ ನಿಮ್ಮ ತವಾಗ ಮಾತಾಡ್ಬಿಟ್ಟೆ. ನಿಮ್ದೇನೂ ತಪ್ಪಿಲ್ಲ, ಆಯಿತಾ? ಹಾಂ, ಸಾರಿ. ಹಾಂ, ಸರಿ ರಾಮ. ಓಯ್ ಲೇ ಮಜಾ, ನೋಡ್ದೆ ಇಲ್ಲ ಅಮ್ಮನ್ನ? ಅಮ್ಮ ಬತ್ತಾ ಬತ್ತಾ ಓಸಿ ಸುಧಾರಿಸ್ಕೊತವ್ರಲ್ವಾ? ನಮ್ಮವ್ವ ಸೂಪರು. ಅಯ್ಯಪ್ಪ, ಇದಾ? ಇದೇನಿಲ್ಲ ಅಮ್ಮ, ನನಗೆ ನೋಯ್ತಾ ಇಲ್ಲ ನೋಡಿ. ಶಾರು, ಓ ಸರಿ ಅಮ್ಮ, ಆಯಿತು, ಹುಷಾರಾಗಿರ್ತೀನಿ. ಹಾಂ ಅಣ್ಣ, ದಿಟ್ಟ ಹೇಳು, ಇದೆಲ್ಲ ಹೆಂಗಾಯ್ತು?
ನೀ ಏನು 7 ಡೇ ಸುಮ್ಕೆ ಇದ್ದಾಗಲೇ ನಂಗೆ ಗೊತ್ತಾಯ್ತು ಇದು ಆಕ್ಸಿಡೆಂಟ್ ಅಲ್ಲ ಅಂತವ. ಹೇಳೋಣ. ಹೇಳಿ ಉಸ್ತಾದ್, ಹೇಳಿ ಉಸ್ತಾದ್. ಹೇಳ್ತೀನಿ. ಇದಾಗಿದ್ದು ಆಕ್ಸಿಡೆಂಟಿಂದ ಅಲ್ಲ. ಬೆಂಗಳೂರಾಗೆ ಯಾರೋ ರೌಡಿಗಳು ನನ್ನ ಮ್ಯಾಕ್ ದಾಳಿ ಮಾಡಿದ್ರು ಕಳ್ಳ. ಜೀವನದಾಗೆ ಪ್ರತಿ ಹಂತದಲ್ಲೂ ಏನಾದರೂ ಒಂದು ಕಲಿಯೋದಿದ್ದೇ ಇರ್ತೈತೆ. ಹಾಗೆ ಪ್ರತಿ ತಪ್ಪಲ್ಲೂ ಒಂದು ಪಾಠ ಇದ್ದೇ ಇರ್ತೈತೆ. ನಾನು ಇದರಿಂದ ಕಲ್ತಿದ್ದ ಪಾಠ ಏನೋ ಗೊತ್ತಾ? ಒಬ್ಬ ಪೈಲ್ವಾನ ಆದವನು ಯಾವುದೇ ಊರಿಗೆ ಹೋಗಲಿ, ಎಲ್ಲೇ ಇರಲಿ, ತನ್ನ ಸುತ್ತಲೂ ಒಂದು ಕಣ್ಣು ಮಡಿಗೆ ಇರಬೇಕು ಯಾವಾಗಲೂ. ನಾನಿನ್ನೂ ಹುಷಾರಾಗಿರ್ಬೇಕಿತ್ತು ಕಲ ಮಂಜ. ಇದು ಸಾಲಕ್ಕಿಲ್ಲ, ಇನ್ನೂ ಬಲ ಹೆಚ್ಚಿಸ್ಕೋಬೇಕು. ಮದುವೆಗೆ ಮೊದಲು ನಾನು ಹೆಂಗೆ ತಾಲೀಮ್ ಮಾಡ್ತಿದ್ನೋ ಇನ್ಮ್ಯಾಕು ಹಂಗೆ ಮಾಡ್ತೀನಿ. ನಮ್ಮವ್ರು ಹೆಂಗೆ ಓದಿ IAS ಆಗಬೇಕು ಅಂತವ್ರೋ ನಾನು ಹಂಗೆಯ ಸಂದಾಗಿ ತಾಲೀಮ್ ಮಾಡಿ ಹಿಂದೆ ಕೇಸರಿ ಪಂದ್ಯ ಗೆದ್ದು ಇಡೀ ದೇಶದಲ್ಲೇ ಶ್ರೇಷ್ಠವಾದ ಪೈಲ್ವಾನ ಅನ್ನಿಸ್ಕೊತೀನಿ. ನೋಡ್ತಾ ಇರಿ. ಸರಿ. ಈಗ ನಾನು ಹಿಂದೆಯಿಂದ ಬಂದು ದಾಳಿ ಮಾಡೋರಲ್ಲ, ಅದನ್ನ ಹೆಂಗೆಲ್ಲ ತಪ್ಪಿಸ್ಕೋಬೋದು ಅಂತ ಹೇಳ್ಕೊಡ್ತೀನಿ. ಬರಲ್ಲ? ಅಕ್ಕ, ನನ್ನ ಹೆಸರು ಎಲ್ಲಿ ಹೊರಗೆ ಬರುತ್ತೋ ಅನ್ನೋ ಕನಸಿನಲ್ಲಿ ನೀವು 7 ಮುಂದೆ ಸೈಲೆಂಟಾಗಿ ನಿಂತ್ಕೊಳ್ಳೋದು ನನಗಿಷ್ಟ ಇಲ್ಲ. ಐ ಆಮ್ ಸಾರಿ. ಏನು ಹೀಗೆ ನೋಡ್ತಿದ್ಯಾ? ಮೆದುಳಿಗೆ ಮಿಂಚು ಹೊಡೆದಂಗಾಯ್ತಾ? ನಾನು ಹೇಗೆ ಈ ಮನೇಲಿದ್ದೀನಿ ಅಂತ ಯೋಚನೆ ಮಾಡ್ತಿದ್ಯಾ? ನೀನೇ ನನ್ನ ಅಕ್ಕ ಮನೆಗೆ ಬಂದಿರುವಾಗ ನಾನು ಅವ್ರ ತಂಗಿ, ನಾನು ಬರಬಾರ್ದಾ ಟೀಚರ್? ಇವರು ನನ್ನ ಅಕ್ಕ ಕಣೆ. ಎಂಥ ಶಾಕ್ ಅಲ್ವಾ ನಂದು ಇವಳಿಗೆ. ಮುಖ ನೋಡು ಹೇಗಾಗಿದೆ ಅಂತ. ನಂದು ಇಲಿ ತನಗೆ ಬೋನ್ ಇಟ್ಟಿರೋ ವಿಷಯನ ಕಂಡು ಹಿಡಿದು ಖುಷಿಯಿಂದ ಬೇರೆ ಕಡೆ ಓಡಿ ಹೋಯ್ತಂತೆ. ಆದರೆ ಅಲ್ಲಿ ಬೋನ್ ಇಟ್ಟಿದ್ದಂಥ ಬೆಕ್ಕು ಆ ಇಲಿಗೋಸ್ಕರ ಕಾಯ್ತಾ ಇತ್ತಂತೆ. ಆ ಬೆಕ್ಕನ್ನು ನೋಡಿ ಇಲಿ ವಿಲವಿಲ ಅಂತ ಒದ್ದಾಡ್ತಲ್ಲ, ಹಾಗಿಲ್ಲ ಇವಳ ರಿಯಾಕ್ಷನ್ನು. ಆದರೆ ಅಕ್ಕ, ಇದು ಗಂಡನ್ನ ಕಳ್ಕೊಂಡಿರೋ ಇಲಿ. ಇಡೀ ರಾತ್ರಿ ಗಂಡನಿಗೋಸ್ಕರ ಹುಡುಕಾಡ್ತಿದ್ಲಂತೆ. ಲೇ ದಡ್ಡಿ, ಇನ್ನೂ ನಿನ್ನ ಗಂಡ ಎಲ್ಲಿದ್ದಾನೆ ಅಂತ ನಿನಗೆ ಗೊತ್ತಾಗ್ಲಿಲ್ವಾ? ನಿನ್ನ ಗಂಡನ ನಿನ್ನ ಕೈಯಾರ ನೀನೇ ಕೊಂದೆ ಕಣೆ. ಹಾ, ನಿನ್ನ ಕೈಯಾರೆ ನೀನೇ ಸುಟ್ಟು ಹಾಕ್ದೆ ಅವನ್ನ.
ಅಗ್ನಿ ಪ್ರವೇಶ ಮಾಡಿದಳು ಜಾನಕಿ. ಯಾವುದೇ ಕಾರಣಕ್ಕೂ ರಾಮನ ಮೇಲೆ ಒಂದು ಸಣ್ಣ ಕಿಡಿ ಬೀಳೋಕ್ಕೂ ಬಿಡೋದಿಲ್ಲ. ಅಕ್ಕ ಏನಾಯ್ತು? ಏನ್ ಹಂಗ್ ನೋಡ್ತಿದ್ದೀರಾ? ಮೆದುಳಿಗೆ ಮಿಂಚ್ ಹೊಡ್ದಂಗಾಯ್ತಾ? ಅಬ್ಬಬ್ಬಾ, ಎಂಥ ಶಾಕ್ ಅಲ್ವಾ ನಿಮ್ಗೆ? ನಿಮ್ಗಳ ಮುಖ ನೋಡ್ಕೊಳ್ಳಿ. ಇಲಿ ತನಗೆ ಬೋನ್ ಇಟ್ಟಿದ್ದಾರೆ ಅನ್ನೋದನ್ನ ಕಂಡು ಹಿಡಿದು ಖುಷಿಯಿಂದ ಇನ್ನೊಂದು ಕಡೆ ಓಡೋಯ್ತಂತೆ. ಅಲ್ಲಿ ಬೋನ್ ಇಟ್ಟಿದ್ಬೇಕು, ಅದಕ್ಕೋಸ್ಕರ ಕಾಯ್ತಿತ್ತಂತೆ. ಆದ್ರೆ ಆ ಬೆಕ್ಕಿನ ಕಣ್ಣಿಗೆ ಈಗಾಗಲೇ ಇಲ್ಲಿ ಬಟ್ಟೆ ಕಟ್ಟಿತ್ತಂತೆ. ಏಯ್ ಜಾನಕಿ, ಯಾಕೆ ನಿಲ್ಸಿ? ನನ್ನ ರಾಮು ಅವ್ರ ಪ್ರೀತಿ ನೋಡಿ ನಿಮ್ಮಂತ 1000 ಜನ ಹೊಟ್ಟೆ ಹೊರ್ಕೊಂಡು ಮುಂದೆ ಬಂದ್ರು ಸುಟ್ಟು ಬೂದಿ ಆಗೋದು ನೀವುಗಳೇನೆ. ಇನ್ನೂ ಗಟ್ಟಿ ಆಗೋದು ನಮ್ಮ ಪ್ರೀತಿ. ನನ್ನ ಮ್ಯಾಗ ದಾಳಿ ಮಾಡಿದವರು ಒಂದು 4 ಜನ ಇದ್ದರು. ಮುಂದೆಯಿಂದ 2 ಬಂದರು, ಆಮೇಲೆ ಇಲ್ಲಿಂದ ಒಬ್ಬ ಬಂದ. ಲೇ, ನೀನು ಹಿಂದಕ್ಕೆ ಬಾ. ಹಿಂದೆಯಿಂದ ನನ್ನ ಮೂಗಿಗೆ ಬಟ್ಟೆಲಿ ಮುಚ್ಚಕ್ಕೆ ಬಾ. ಹಾಂ, ಯಾರಾದರೂ ಹಿಂಗೆ ಹಿಂದೆಯಿಂದ ನಮ್ಮ ಮೇಲೆ ದಾಳಿ ಮಾಡಕ್ಕೆ ಬಂದಾಗ ನಮಗೆ ಸಿಕ್ಕದೆ 3 ರಿಂದ 4 ಕ್ಷಣ ಅಷ್ಟೇ. ಅಷ್ಟರಲ್ಲಿ ನಾವು ಚುಡ್ಕಾಬಿಡ್ಬೇಕು. ಬಂದಾಗ ಕೈ ಕೆಳಕ್ಕೆ ಮಾಡಬೇಕು. ಪಟ್ ಅಂತ ಕುತ್ತಿಗೆ ಕೈ ಹಾಕಿ ನೋಡು, ಹಿಂಗೆ ಕೆಡಿಕೊಬಿಡ್ಬೇಕು. ಗೊತ್ತಾಯ್ತಾ? ಹಾಂ, ಯಾರನ್ನೂ ಮೈ ಮೇಲೆ ಬಿಟ್ಕೋಬಾರ್ದು, ದೂರದಲ್ಲೇ ಆಟ ಆಡಬೇಕು. ಹಾಂ, ಹೇಳ್ಬೇಕು. ಅಣ್ಣ, ಬೆಂಗಳೂರಿನಾಗ ಬಂದು ನಿನ್ನ ಮ್ಯಾಗ ದಾಳಿ ಮಾಡೋರೆ ಅಂತಂದ್ರೆ ಅವ್ರು ಯಾರಿರ್ಬೋದು? ನನಗೇನೋ ಈ ಮಾರನ್ ಕಡೆಯವ್ರ ಮೇಲೆ ಸಂಶಯ ಯಾಕಲ್ಲ, ಅವ್ರದ್ದೇ ಈ ಕೆಲಸ ಇಲ್ಲ. ಒಂದು ಕಿತ ಸಿಕ್ಕಾಕಳ್ಳಿ ಇದೆಲ್ಲ ಸೇರ್ಸಿ ವಾಪಸ್ ಕೊಡ್ತೀನಿ. ಮೊದಲಿಂದನೂ ನೀವು ಮಾಡ್ತಿದ್ದಂಥ ಸಣ್ಣ ಪುಟ್ಟ ತಪ್ಪುಗಳನ್ನ ಸಹನೆಯಿಂದ ಕ್ಷಮಿಸ್ತಾನೆ ಬಂದಿದ್ದೀನಿ ಅಂದಿತ್ತವ್ರೆ. ಆದರೆ ಮುಂಚೆ ನಿಮಗೆ ಬರೀ ಸ್ವಾರ್ಥ ಇತ್ತು, ಈಗ ಅದು ಕ್ರೌರ್ಯ ಆಗಿದೆ. ಸ್ವಾರ್ಥಕ್ಕಾದರೂ ಕ್ಷಮೆ ಇದೆ ನಂದಿತ್ತವ್ರೆ, ಕ್ರೌರ್ಯಕ್ಕಿಲ್ಲ. ಬಾಸ್ಗೆ ಮತ್ತೆ ಬರೋಂಥ ಸ್ಪ್ರೇ ಮಾಡಿ ರಾಮವ್ರ ಮೇಲೆ ಅಟ್ಯಾಕ್ ಮಾಡ್ತಿದ್ದು ನೀವೇ ಅಂತ ನನಗೆ ಚೆನ್ನಾಗಿ ಗೊತ್ತು ನಂದಿತ್ತವ್ರೆ. ಆವತ್ತೇ ನಿಮ್ಮನ್ನ ಹುಡ್ಕೊಂಡು ದೊಡ್ಡ ಮನೆಗೆ ಹೋಗಿದ್ದೆ, ನೀವಿರ್ಲಿಲ್ಲ, ತಪ್ಪಿಸ್ಕೊಂಡ್ಬಿಟ್ರಿ. ಆದರೆ ಈಗ ನಿಮಗೆ ಶಿಕ್ಷೆ ಕೊಡಿಸ್ದೆ ನಾನು ಬಿಡೋದಿಲ್ಲ ನಂದಿತ್ತವ್ರೆ. ಅದು ನಿನ್ನಿಂದ ಸಾಧ್ಯ ಇಲ್ಲ. ನನಗೆ ಶಿಕ್ಷೆ ಕೊಡಿಸ್ತೀಯಾ? ಯಾರಿಂದ? ಕೋರ್ಟಿಂದನಾ? ಹುಚ್ಚಿಡ್ದಿದ್ದ ಎತ್ತನ್ನ ಸಾಕಿದ್ದ, ಸಾಕ್ತವನು ದೂರ ಆದ ಅನ್ನೋ ಕೋಪಕ್ಕೆ ಗುಮ್ತು ಅಂತ ಹೇಳ್ತೀನಿ. ಇನ್ನು ಮಾವಂಗೆ ಹೇಳ್ತೀಯಾ? ಬಾಸ್ನ ಕರ್ಕೊಂಡು ಬಂದಿದ್ದು ಮಂಜ ಮತ್ತೆ ಹುಡುಗರು ಅಂತ ಹೇಳ್ತೀನಿ. ಈ ಕೆಲಸನ ನಾನೇ ಮಾಡಿಸ್ದೆ ಅನ್ನೋದಕ್ಕೆ ನಿನ್ನ ಹತ್ರ ಏನು ಪ್ರೂಫ್ ಇದೆ? ನನ್ನ ಮನೆಗೆ ಬಂದು ಇಷ್ಟು ಹೊತ್ತು ನಮ್ಮಿಬ್ಬರ ಮೇಲೆ ಎಗರಾಡ್ತಿದ್ದೆ. ಇದನ್ನೆಲ್ಲ ಬೇರೆಯವ್ರ ಹತ್ರ ಹೇಳಿ ಅವ್ರನ್ನ ನಂಬಿಸೋದಕ್ಕೆ ನಿನ್ನ ಹತ್ರ ಏನು ಪ್ರೂಫ್ ಇದೆ? ಹಾಂ, ಆಫ್ಟರ್ ಆಲ್ ಲೋ ಲೆವೆಲ್ ಟೀಚರ್ ನೀನು ಹೈ ಲೆವೆಲ್ ಡಿಟೆಕ್ಟಿವ್ ಥರ ಥಿಂಕ್ ಮಾಡ್ತಾ ಇದೀಯಾ? ಅಕ್ಕ, ನೀನು ತಪ್ಪು ಹೇಳ್ತಿದ್ಯಾ.
ಈಗ ಇವಳು ಟೀಚರ್ ಸಹ ಅಲ್ಲ. ಓ ಹೌದಲ್ವಾ, ನಮ್ಮ ಸ್ಕೂಲ್ಗೆ ಟೀಚರ್ ಕೆಲಸ ಕೇಳ್ಕೊಂಡು ಬಂದಿದ್ದವಳಲ್ವಾ. ಈ ಹುಟ್ಟಲ್ಲಿ ನಮಗೆ ಶಿಕ್ಷೆ ಕೊಡಿಸ್ತಾಳಂತೆ. ಲೇ, ನಮಗೆ ಶಿಕ್ಷೆ ಕೊಡಿಸೋದಕ್ಕೆ ನಿನ್ನ ಹತ್ರ ಯಾವ ಪವರೂ ಇಲ್ಲ ಕಣೆ. ಇದೆ. ನೀವು ಮಾಡಿರೋ ಪ್ರತಿಯೊಂದು ತಪ್ಪನ್ನು ಪ್ರಶ್ನೆ ಮಾಡಿ ಅದಕ್ಕೆ ಶಿಕ್ಷೆ ಕೊಡಿಸೋಂಥ ಪವರ್ ನನ್ನ ಹತ್ರ ಇದೆ. ನನ್ನ ಹತ್ರ ಯಾರೂ ತಗೊಳಕ್ ಆಗದೆ ಇರೋಂಥ ಪವರ್ ಇದೆ. ನನ್ನ ವಿದ್ಯೆ. ನಿಮ್ಮ ಹತ್ರ ಇರೋ ಅಧಿಕಾರನ ದುರುಪಯೋಗ ಪಡಿಸ್ಕೊಂಡು ಸಾಮಾನ್ಯರ ಮೇಲೆ ದಬ್ಬಾಳಿಕೆ ನಡೆಸ್ತಿದ್ದೀರಲ್ಲ. ಹಣಕಾಸಿನ ತೊಂದರೆಯಿಂದಾಗಿ UPSC ಎಕ್ಸಾಮ್ ಬರೆಯೋದನ್ನ ಪೋಸ್ಟ್ಪೋನ್ ಮಾಡೋಣ ಅನ್ಕೊಂಡಿದ್ದೆ. ಆದ್ರೆ ಈಗ ಹೇಳ್ತಿದ್ದೀನಿ, ನಾನು IAS ಆಫೀಸರ್ ಆಗೇ ಆಗ್ತೀನಿ. ನಿಮ್ಮನ್ ಮಾತ್ರ ಅಲ್ಲ, ನಿಮ್ಮಿಬ್ರ ಹಾಗೆ ತಪ್ಪು ಮಾಡಿನೂ ತಪ್ಪಿಸ್ಕೋಬಹುದು ಅಂತ ದಿಮಾಕಲ್ಲಿ ಓಡಾಡೋ ಪ್ರತಿಯೊಬ್ಬರಿಗೂ ಕಾನೂನು ಪ್ರಕಾರ ಶಿಕ್ಷೆ ಕೊಡಿಸ್ತೀನಿ. ಮೊದಲು ನೀನು ಫಸ್ಟ್ ರೌಂಡ್ ಎಕ್ಸಾಮ್ ಪಾಸ್ ಆಗು, ಆಮೇಲೆ ನೋಡೋಣ. ನಾನು ಫಸ್ಟ್ ರೌಂಡ್ ಎಕ್ಸಾಮ್ ಪಾಸ್ ಆದ್ಮೇಲೆ ಕೊಡೋ ಮೊದಲನೇ ಸ್ವೀಟು, IAS ಆಫೀಸರ್ ಆದ್ಮೇಲೆ ಕೊಡೋ ಮೊದಲನೇ ಏಟು, ಎರಡು ನಿಮ್ಮಿಬ್ಬರಿಗೇನೆ. ಬರ್ಲಾ? ಏಯ್ ಜಾನಕಿ, ಜಾನಕಿ ಅಲ್ಲ, ಜಾನಕಿ IAS.